ಹಾಯ್ ಹಲೋ ನಮಸ್ತೆ ಆತ್ಮೀಯ ಪಾಲಕರೇ ಹಾಗೂ ಮಕ್ಕಳೇ, ನಿಮ್ಮೆಲ್ಲರಿಗೂ ಶ್ರೀ ಸಾಯಿ ಕೋಚಿಂಗ್ ಕ್ಲಾಸ್ನ ಯೂಟ್ಯೂಬ್ ಚಾನಲ್ಗೆ ಆದರದ ಸ್ವಾಗತ. ನಾನು ನಿಮ್ಮ ನರಸಿಂಹ ಸರ್. ಇದು ಸೈನಿಕ, ನವೋದಯ, ಮುರಾರ್ಜಿ, ಆದರ್ಶ, ಕಿತ್ತೂರು ಸೈನಿಕ ಶಾಲೆಗಳಂತಹ ವಸತಿ ಶಾಲೆಗಳ ತರಬೇತಿ ಕೇಂದ್ರ ಶ್ರೀ ಸಾಯಿ ಕೋಚಿಂಗ್ ಕ್ಲಾಸಸ್ ಕೊಂಡಹಳ್ಳಿ, ತಾಲೂಕು ಮೊಳಕಾಲ್ಮೂರು, ಜಿಲ್ಲೆ ಚಿತ್ರದುರ್ಗ. ನಾವು ಈಗಾಗಲೇ ಮಾಸ್ಟರ್ ಕ್ಲಾಸ್ 5ರವರೆಗೂ ಬಂದಿದ್ದೀವಿ. ಇದಕ್ಕೂ ಮುಂಚೆ ಸೈನಿಕ ಎಕ್ಸಾಮ್ಗಿಂತ ಮುಂಚಿತವಾಗಿ ಮಾಸ್ಟರ್ ಕ್ಲಾಸ್ 1, 2, 3, 4ರ ಬಗ್ಗೆ ಸಂಪೂರ್ಣವಾದ ಎಕ್ಸ್ಪ್ಲೇಷನ್ ನಿಮಗೆ ಕೊಟ್ಟಿದ್ದೀನಿ. ಈಗ ನವೋದಯ ಗಣಿತಕ್ಕೆ ಸಂಬಂಧಪಟ್ಟ ಹಾಗೆ 10 ಕ್ವಶನ್ಸ್ ಅನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಅದು ಮಾಸ್ಟರ್ ಕ್ಲಾಸ್ 5ರ ಮೂಲಕ. ಈಗ ಒಂದೊಂದೇ ಕ್ವಶನ್ಸ್ ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಣ. ಮೊದಲನೇ ಕ್ವಶನ್ ಏನಿದೆಯಪ್ಪ ಅಂದ್ರೆ, ಓಕೆ, 9, 7, 0 ಮತ್ತು 4 ಈ ಎಲ್ಲಾ ಅಂಕಿಗಳನ್ನು ಬಳಸಿಕೊಂಡು ದೊಡ್ಡ ಮತ್ತು ಚಿಕ್ಕ 4 ಅಂಕಿಗಳ ಸಂಖ್ಯೆಗಳನ್ನು ರಚನೆ ಮಾಡಬೇಕು. ಅವುಗಳ ವ್ಯತ್ಯಾಸವನ್ನು ಕಂಡುಹಿಡಿಯಬೇಕು. ಅವರು ಹೇಳಿದರೆ, ಕೊಟ್ಟಿರುವ ಸಂಖ್ಯೆಗಳನ್ನು ಬಳಸಿಕೊಂಡು 4 ಅಂಕಿಯ ಚಿಕ್ಕ ಸಂಖ್ಯೆ, 4 ಅಂಕಿಯ ದೊಡ್ಡ ಸಂಖ್ಯೆಯನ್ನು ರಚನೆ ಮಾಡಿಬಿಟ್ಟು ಅವುಗಳ ನಡುವಿನ ವ್ಯತ್ಯಾಸ ಕೇಳಿದರೆ, ದೊಡ್ಡ ಸಂಖ್ಯೆ ರಚನೆ ಮಾಡೋಣ. ಫಸ್ಟ್ ದೊಡ್ಡ ಸಂಖ್ಯೆ ರಚನೆ ಮಾಡ್ತೀವಿ. ದೊಡ್ಡ ಸಂಖ್ಯೆನೇ ಫಸ್ಟ್ ಬರೀತೀವಿ. 9, 7, 4, 0 ಇದು 4 ಅಂಕಿಯ ದೊಡ್ಡ ಸಂಖ್ಯೆ. ಇವುಗಳನ್ನು ಬಳಸಿಕೊಂಡು, ಓಕೆನಾ. ಅದೇ ರೀತಿ 4 ಅಂಕಿಯ ಚಿಕ್ಕ ಸಂಖ್ಯೆ ಬರೀಬೇಕು. ಇವುಗಳನ್ನು ಬಳಸ್ಕೊಂಡು ಅಂದ್ರೆ ಫಸ್ಟ್ 0 ಬರೆಯಂಗಿಲ್ಲ. 0 ಯಾವಾಗಲೂ 2ನೇ ಸ್ಥಾನದಲ್ಲಿ ಇರಬೇಕು ಚಿಕ್ಕ ಸಂಖ್ಯೆ ರಚನೆ ಮಾಡಬೇಕಾದಾಗ. 4, 0, 7, 9 ಇದು ಚಿಕ್ಕ ಸಂಖ್ಯೆ. ಇವುಗಳ ನಡುವಿನ ವ್ಯತ್ಯಾಸ ಏನಪ್ಪಾ ಅಂದ್ರೆ, 0ಯಲ್ಲಿ 9 ಹೋಗಲ್ಲ, ಈ ಕಡೆಯಿಂದ ದಶಕ ತಗೋಬೇಕು. ದಶಕ ತಗೊಂಡಾಗ 10 ಆಯ್ತು. 10ರಲ್ಲಿ 9 ಹೋದ್ರೆ 1. ನೆಕ್ಸ್ಟ್ ಇಲ್ಲಿ 3 ಉಳಿದಿರುತ್ತೆ. 3ರಲ್ಲಿ 7 ಹೋಗಲ್ಲ, ದಶಕ ತಗೊಂಡಾಗ 13 ಆಯ್ತು. 13ರಲ್ಲಿ 7 ಹೋದ್ರೆ 6. ಇಲ್ಲಿ 6 ಇದೆ, 6ರಲ್ಲಿ 0 ಹೋದ್ರೆ 6. 9 ಇದೆ, 9ರಲ್ಲಿ 4 ಹೋದ್ರೆ 5. ಓಕೆ, ಕೊಟ್ಟಿರುವಂತಹ ಆಪ್ಷನ್ ಅಲ್ಲಿ 5661 ಇದೆಯಾ ಅಂತ ನೋಡಿ. ಎಸ್, 4ನೇ ಆಪ್ಷನ್ ಇದೆ. 5661 ಸರಿಯಾದ ಉತ್ತರ. ಓಕೆ, ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಇವೆಲ್ಲ ತುಂಬಾ ಇಂಪಾರ್ಟೆಂಟ್. ನವೋದಯಕ್ಕೆ ಸಂಬಂಧಪಟ್ಟಂತ ಓಲ್ಡ್ ಕ್ವಶನ್ ಪೇಪರ್ಸ್ ಇಂದ ತಂದಂತ ಕ್ವಶನ್ಸ್ ಇವು ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿದಾವೆ. ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಶುಕ್ರವಾರದಂದು 1250 ಜನ ಸರ್ಕಸ್ಗೆ ಭೇಟಿ ಕೊಟ್ಟಿದ್ದರು. ಶುಕ್ರವಾರದ ದಿನ 1250 ಜನ ಸರ್ಕಸ್ಗೆ ಭೇಟಿ ಕೊಟ್ಟಿದ್ದರು. ಶುಕ್ರವಾರ ಜನಕ್ಕಿಂತ 3 ಪಾಲು ಹೆಚ್ಚು. ಅಂದ್ರೆ ಶುಕ್ರವಾರ 2 ಹೋಗಿದ್ರು ಅಂದ್ರೆ ಶನಿವಾರ 3 ಪಾಲು ಹೆಚ್ಚು, 6 ಜನ. ಶುಕ್ರವಾರ ಎಷ್ಟು ಜನ ಹೋಗಿದ್ರು, ಅದ್ರ 3 ಪಟ್ಟು ಜನ ಶನಿವಾರ ಹೋಗಿದ್ರು ಅಂತ ಹೇಳಿದ್ದಾರೆ. ಆ 2 ದಿನಗಳಲ್ಲಿ ಒಟ್ಟು ಎಷ್ಟು ಮಂದಿ ಜನರು ಸರ್ಕಸ್ಗೆ ಭೇಟಿ ಕೊಟ್ಟಿದ್ದರು? ತುಂಬಾ ಸರಳವಾಗಿದೆ. ಸ್ವಲ್ಪ ಟೆಕ್ನಿಕಲಿ ಯೋಚನೆ ಮಾಡಿದ್ರೆ ಆನ್ಸರ್ ಸಿಗುತ್ತೆ. ಓಕೆ, ನೋಡೋಣ. ಶುಕ್ರವಾರ ಎಷ್ಟು ಜನ ಭೇಟಿ ಕೊಟ್ಟರು? 1250 ಜನ ಭೇಟಿ ಕೊಟ್ಟರು. ಈಗ ಶನಿವಾರ ಎಷ್ಟು ಜನ ಭೇಟಿ ಕೊಟ್ರಪ್ಪ ಅಂದ್ರೆ, ಶುಕ್ರವಾರ ಎಷ್ಟು ಜನ ಹೋಗಿದ್ರು ಅದರ 3 ಪಾಲು ಹೆಚ್ಚು, ಅಂದ್ರೆ 3ರಿಂದ ಗುಣಾಕಾರ ಮಾಡಬೇಕು. 3 ರ 0ಗೆ 0, 3 5 15ಕ್ಕೆ 5 + 1, 3 2 6 1 7 3 1 3. 3750 ಜನ ಶನಿವಾರ ಭೇಟಿ ಕೊಟ್ಟರು. ನೀವು ನೋಡಿ, 3750 ಬಂದ ತಕ್ಷಣ ಅದೇ ಆನ್ಸರ್ ಅಂತ ತಪ್ಪಾಗುತ್ತೆ. ಅವ್ರೇನ್ ಕೇಳಿದರೆ, ಆ 2 ದಿನಗಳಲ್ಲಿ ಒಟ್ಟು ಕೇಳಿದರೆ. ಶುಕ್ರವಾರದವರೇ ಕೊಟ್ಟಾರೆ, ಶನಿವಾರದ ನಾವು ಕಂಡಿಡ್ಕೋಬೇಕು, ಆಮೇಲೆ ಅವೆರಡನ್ನ ಆಡ್ ಮಾಡಬೇಕು. ಅವಾಗ ನಮಗೆ ಸಿಗುತ್ತೆ ಒಟ್ಟು ಎಷ್ಟು ಅಂತ. 5 5 10ಕ್ಕೆ 0 ದಶಕ 1 1 2 3 3 7 10ಕ್ಕೆ 0 ದಶಕ 1 1 1 3 ಸೇರಿದರೆ 5 ಆಗುತ್ತೆ. ಆಪ್ಷನ್ 2 ಸರಿಯಾದ ಉತ್ತರ, 5000 ಜನ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡಿ. ಓಕೆ, ಒಬ್ಬ ಅಂಗಡಿಯವನು ನೋಟು ಪುಸ್ತಕಗಳನ್ನು ಪ್ರತಿಯೊಂದಕ್ಕೂ ರೂಪಾಯಿ 15 ರೂಪಾಯಿಗೆ, ಒಂದು ಪುಸ್ತಕದ ಬೆಲೆ, ಒಂದು ಪುಸ್ತಕ 15 ರೂಪಾಯಿ ಹಂಗೆ, ಅಥವಾ 5ರ ಒಂದು ಕಟ್ಟನ್ನು 65 ರೂಪಾಯಿ, 5 ಪುಸ್ತಕಕ್ಕೆ 65 ರೂಪಾಯಿ. 5 ಪುಸ್ತಕ ಒಟ್ಟಿಗೆ ತಗೊಂಡ್ರೆ 65 ರೂಪಾಯಿ ಕೊಡ್ತಾನೆ. ಅಂದ್ರೆ 5 15 75 ಆಗ್ಬೇಕಾಗಿತ್ತು. ಒಂದು ಪುಸ್ತಕ 15 ರೂಪಾಯಿ ಆದ್ರೆ 5 ಪುಸ್ತಕಕ್ಕೆ 75 ಆಗ್ಬೇಕಾಗಿತ್ತು, 65 ಆಗುತ್ತೆ.
ಯಾಕಪ್ಪ ಅಂದ್ರೆ 5 ಪುಸ್ತಕ ಒಟ್ಟಿಗೆ ತಗೊಂಡ್ಬಿಟ್ರೆ ಒಂದು ಕಟ್ ಕೊಟ್ಬಿಡ್ತಾನೆ ಅವನು. ಒಂದು ಕಟ್ 5 ಪುಸ್ತಕ ಒಂದೊಟ್ಟಿಗೆ ತಗೊಂಡ್ರೆ 10 ರೂಪಾಯಿ ಡಿಸ್ಕೌಂಟ್ ಇರುತ್ತೆ ಅಂತ ಇದರ ಅರ್ಥ. ಓಕೆ, ವಿನೋದ ಅನ್ನೋ ಒಬ್ಬ ಹುಡುಗನಿಗೆ 12 ನೋಟ್ ಪುಸ್ತಕಗಳು ಬೇಕಾಗಿದ್ದಾವೆ, ಅವುಗಳ ಬೆಲೆ ಎಷ್ಟಾಗಬಹುದು ಅಂತ ಕೇಳಿದ್ದಾರೆ. ನೋಡಿ, ಯಾರಾದ್ರೂ ಬುದ್ಧಿ ಇರೋರು ಫಸ್ಟ್ ಒಂದೊಂದೇ ಪುಸ್ತಕ ತಗೊಳಕ್ ಹೋಗಲ್ಲ. 5 ಪುಸ್ತಕದ ಒಂದು ಕಟ್ ತಗೊಂಡ್ಬಿಟ್ರೆ 10 ರೂಪಾಯಿ ಡಿಸ್ಕೌಂಟ್ ಕೊಡ್ತಾರಲ್ವಾ, ಫಸ್ಟ್ 5 ಪುಸ್ತಕ ತಗೊಳ್ತಾ ಹೋಗ್ತಾರೆ. ಈಗ ನೋಡೋಣ, ಟೋಟಲ್ 12 ಪುಸ್ತಕ ಬೇಕಾಗಿದ್ದಾವೆ. 5ರಿಂದ ಡಿವೈಡ್ ಮಾಡೋಣ. 5 2 10 ದಶ್ ಕ್ಯಾರಿ ಬಂತು. ನಮಗೆ 2 ಶೇಷ ಆಗಿ ಉಳಿತು. 2 ಕಟ್ ತಗೋಬಹುದು ಅಷ್ಟೇ. 12 ಪುಸ್ತಕ ಬೇಕಾದ್ರೆ 2 ಕಟ್ ತಗೋಬಹುದು. ಇನ್ನೂ 2 ಪುಸ್ತಕ ಬೇಕಾದ್ರೆ ಸಿಂಗಲ್ ಆಗಿ ತಗೋಬೇಕು, ನಾವೇನು ಮಾಡೋಕ್ಕಾಗಲ್ಲ. ಒಂದು ಕಟ್ ತಗೊಂಡ್ರೆ ಮಾತ್ರ ಡಿಸ್ಕೌಂಟ್ ಕೊಡ್ತಾರೆ, 2 ಕಟ್ ತಗೊಂಡ್ರೆ ಡಿಸ್ಕೌಂಟ್ ಕೊಡ್ತಾರೆ, 3 ಕಟ್ ತಗೊಳಕಲ್ಲ, 12 ಪುಸ್ತಕ ಬೇಕಾಗಿರೋದು. ಅವಾಗ ನಾವೇನ್ ಮಾಡ್ಬೇಕು ಅಂದ್ರೆ 2 ಕಟ್ಟು ತಗೋಬಹುದು. 2 ಕಟ್ಟು, ಒಂದು ಕಟ್ಟಿಗೆ 65 ರೂಪಾಯಿ ಆದ್ರೆ 2 ಕಟ್ಟಿಗೆ 130 ರೂಪಾಯಿ ಆಗುತ್ತೆ. ಓಕೆ, ನೆಕ್ಸ್ಟ್ ಇನ್ನೂ 2 ಪುಸ್ತಕ ಎಕ್ಸ್ಟ್ರಾ ಬೇಕು ಅವನಿಗೆ. 2 ಕಟ್ ಅಂದ್ರೆ ಎಷ್ಟು ಪುಸ್ತಕ ಸಿಕ್ಕು ಅವನಿಗೆ? 10 ಪುಸ್ತಕ ಸಿಕ್ಕು. ಇನ್ನೂ 2 ಪುಸ್ತಕ ಬೇಕಂದ್ರೆ ಮತ್ತೆ 2 ಸಿಂಗಲ್ ಆಗಿ ತಗೋಬೇಕು. 2 ಪುಸ್ತಕ, ಅದಕ್ಕೆ 1ಕ್ಕೆ 15 ರೂಪಾಯಿ, 2ಕ್ಕೆ 30 ರೂಪಾಯಿ ಆಗುತ್ತೆ. ಟೋಟಲ್ 160. ರೈಟ್ ಆನ್ಸರ್ ಆಪ್ಷನ್ 2 ರೈಟ್ ಆನ್ಸರ್. ನೋಡಿ, ಯಾಕೆ ಹಿಂಗ್ ಮಾಡಿದ್ರೆ ಸರ್ ಅಂತ ಯೋಚನೆ ಮಾಡಿದಾಗ, ನಿಮಗೆ 12 ಪುಸ್ತಕ ಬೇಕು, 15 ರೂಪಾಯಿ ಒಂದು ತಗೊಂಡ್ಬಿಟ್ರಪ್ಪ ಅಂದ್ರೆ 180 ರೂಪಾಯಿ ಆಗುತ್ತೆ ಸಿಂಗಲ್ ಆಗಿ ತಗೊಂಡ್ರೆ. ಆದ್ರೆ ನಾವು ಯೋಚನೆ ಮಾಡಬೇಕು, 5 ಪುಸ್ತಕದ ಒಂದು ಕಟ್ ತಗೊಂಡ್ಬಿಟ್ರೆ ಕಡಿಮೆ ಆಗುತ್ತಲ್ಲ, ಡಿಸ್ಕೌಂಟ್ ಆಗುತ್ತಲ್ವಾ. ಅದಕ್ಕೆ 5 ಪುಸ್ತಕ ಒಂದ್ಸಲ, ಇನ್ನು 5 ಪುಸ್ತಕ ಒಂದ್ಸಲ, 2 ಪುಸ್ತಕ ಒಂದ್ಸಲ, ಟೋಟಲ್ 12 ಪುಸ್ತಕ ಈ ತರ ತಗೊಂಡ್ರು. 2 ಕಟ್ಟು ಬಿಡಿಯಾಗಿ 2 ಪುಸ್ತಕ, ಟೋಟಲ್ 160 ರೂಪಾಯಿ ಆಯ್ತು. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಆನ್ಸರ್ 160. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಶ್ರೀ ಸಾಯಿ ಕೋಚಿಂಗ್ ಕ್ಲಾಸಸ್ ಕೊಂಡಹಳ್ಳಿ ಯಶಸ್ವಿ 2ನೇ ವರ್ಷದ ಮಕ್ಕಳ ಸೇವೆಯಲ್ಲಿದ್ದೀವಿ. ಈಗ ಅಡ್ಮಿಷನ್ಸ್ ಆರ್ ಓಪನ್, ನಿರಂತರ ತರಬೇತಿಗೆ ಪ್ರವೇಶಗಳು ಪ್ರಾರಂಭವಾಗಿದ್ದಾವೆ. ಯಾರಾದ್ರೂ ಅಡ್ಮಿಷನ್ ಪಡಿಬೇಕಪ್ಪ ಅಂದ್ರೆ ಕೆಳಗಡೆ ಕಾಣ್ತಾ ಇರೋಂಥ ನಂಬರ್ಸ್ಗೆ 9900388674 ಗಾದ್ರೂ ಫೋನ್ ಮಾಡಿ, 9900186812 ಗಾದ್ರೂ ಕಾಲ್ ಮಾಡಿ ನೀವು ಪ್ರವೇಶವನ್ನು ಪಡೆದುಕೊಳ್ಬಹುದು. ಸೀಮಿತ ಸೀಟುಗಳು ಮಾತ್ರ ಬಾಕಿ ಇರುವುದರಿಂದ ಆಲ್ರೆಡಿ 90ಕ್ಕೂ ಅಧಿಕ ಮಕ್ಕಳು ನಮಗೆ ಪ್ರವೇಶ ಪಡೆದುಕೊಂಡಿದ್ದಾರೆ. ಇನ್ನು ಕೆಲವೇ ಸೀಟುಗಳು ಮಾತ್ರ ನಾವು ತಗೊಳ್ಳೋದು. ಆದಷ್ಟು ಬೇಗ ಯಾರಿಗಾದ್ರೂ ಅಡ್ಮಿಷನ್ ಬೇಕಪ್ಪ ಅಂದ್ರೆ ಅಡ್ಮಿಷನ್ಸ್ ಅನ್ನು ತೆಗೆದುಕೊಳ್ಳಿ. ಇಲ್ಲಿ ಸರ್ವೋದಯ ನ್ಯಾಷನಲ್ ಸ್ಕೂಲ್ ಆವರಣದಲ್ಲಿ ನಾವು ಮಾಡ್ತಾ ಇರೋದು. ಇಲ್ಲಿ ಪೆಟ್ರೋಲ್ ಬಂಕ್ ನ ಹತ್ತಿರ ಇರುವಂತಹ ಕೋಚಿಂಗ್ ಸೆಂಟರ್ ನಮ್ದು ಶ್ರೀ ಸಾಯಿ ಕೋಚಿಂಗ್ ಕ್ಲಾಸ್ ಅಂತ ಹೇಳಿ. ಇದರಲ್ಲಿ ನವೋದಯ, ಸೈನಿಕ, ಮುರಾರ್ಜಿ, ಆದರ್ಶ ಇನ್ನಿತರ ವಸತಿ ಶಾಲೆಗಳಿಗೆ ನಾವು ಉತ್ತಮ ಗುಣಮಟ್ಟ ಶಿಕ್ಷಣಕ್ಕೆ ತರಬೇತಿಯನ್ನು ಕೊಡ್ತೀವಿ. ಅದಕ್ಕೆ ಯಾರ್ಯಾರು ಅಡ್ಮಿಷನ್ ಆಗ್ಬೇಕು ಅನ್ಕೊಂಡಿದ್ದೀರಾ, ಕೆಳಗಡೆ ಕಾಣ್ತಿರೋಂಥ ನಂಬರ್ಸ್ಗೆ ಕಾಲ್ ಮಾಡಿ ಪ್ರವೇಶವನ್ನು ಪಡೆದುಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಕೆಳಗಿನವುಗಳಲ್ಲಿ ಯಾವುದು 8 ಮತ್ತು 12 ಎಂಬ ಸಂಖ್ಯೆಗಳ ಮೊದಲ 3 ಸಾಮಾನ್ಯ ಗುಣಿಕಗಳು? 8ರಿಂದನೂ ಭಾಗ ಆಗಬೇಕು, 12ರಿಂದನೂ ಭಾಗ ಆಗಬೇಕು. ಅಂತಹ ಸಾಮಾನ್ಯ ಗುಣಕಗಳು ಯಾವ್ಯಾವು ಅಂತ ಕೇಳಿದರೆ ತುಂಬಾ ಸರಳವಾಗಿ ಮಾಡಬಹುದು. ನೋಡಿ, 8ರ ಅಪವರ್ತ್ಯಗಳನ್ನು ಬರಿತಾ ಹೋಗೋಣ. 8 1 8, 16, 24, 32, 40, 48, 56, 64, 72, 80. ಇದು 8ರ ಗುಣಕಗಳು. ಅದೇ ರೀತಿ 12ರ ಗುಣಕಗಳನ್ನು ಬರೆಯೋಣ. 12, 24, 36, 48, 60, 72, 84 ಇನ್ನ ಬರಿತಾ ಹೋದ್ರೆ ಸಿಗ್ತವೆ. ಮುಂದೆ ನೋಡೋಣ ಇರುವುದವು. ಓಕೆ, ಸಾಮಾನ್ಯ ಗುಣಕಗಳಂದ್ರೆ ಏನಪ್ಪ? 2ರಲ್ಲೂ ಸೇಮ್ ಇರಬೇಕು. ನೋಡಿದ್ರೆ ಇಲ್ಲೂ 12 8 ಇದೆ, ಇಲ್ಲಿ 8 ಇಲ್ಲ. ಇಲ್ಲಿ 12 ಇದೆ, ಇಲ್ಲೂ 12 ಇಲ್ಲ. ಅದೇ ತರ 16 ಇದೆ, 16 ಇಲ್ಲ. 24 ಇದೆ, ಇಲ್ಲೂ ಇದೆ ನೋಡ್ರಿ, 24 ಬರುತ್ತೆ. ಓಕೆನಾ? ಅದೇ ತರ 24 ಆದ್ರೆ 48 ಇದೆ ನೋಡ್ರಿ, ಎರಡೂ ಕಡೆ 48 ಬರುತ್ತೆ. ಅದೇ ತರ 72 ಇದೆ ನೋಡ್ರಿ, ಎರಡೂ ಕಡೆ 72 ಬರುತ್ತೆ. ಮೊದಲ 3 ಗುಣಗಳು ಯಾವಪ್ಪ ಅಂದ್ರೆ 24, 48, 72. ಅರ್ಥ ಆಯ್ತಾ? ಓಕೆನಾ? ನೆಕ್ಸ್ಟ್ ಕ್ವಶನ್ ಹೋಗೋಣವಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು 101 ಇಂಟು 0 ಇಂಟು 11 ಎಂಬುದು ಇದಕ್ಕೆ ಸಮಾನ. ನೋಡಿ, ಎರಡು ಕಡೆನೂ ಇಂಟು ಇದೆ, ಇಲ್ಲೂ ಇಂಟು ಇದೆ, ಇಲ್ಲೂ ಇಂಟು ಇದೆ.
ಸೆಂಟ್ರಲ್ಲಿ 0 ಇದೆ. 101 ಸೊನ್ನೆಗೆ 0, 0 ಇಂಟು ಅನ್ನೋದು 0. 0 ಇಂದ ಯಾವುದೇ ಸಂಖ್ಯೆಯನ್ನು ಗುಣಾಕಾರ ಮಾಡಿದ್ರು ಆನ್ಸರ್ 0 ಬರುತ್ತೆ. ಅದಕ್ಕೆ 101 ಇಂಟು 0 ಇಂಟು ಅನ್ನೋದು ಬಂದ್ರೆ ಆನ್ಸರ್ 0 ಆಗುತ್ತೆ. ನೀನು 10 ಸಂಖ್ಯೆ ಕೊಟ್ಟಿವಿ, ಎಲ್ಲ ಇಂಟು 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 ಕೊಟ್ಟು ಲಾಸ್ಟ್ 0 ಕೊಟ್ಟಿದ್ರೆ ಆನ್ಸರ್ 0 ಆಗುತ್ತೆ. ಯಾವುದೇ ರೀತಿಯ ಚೇಂಜಸ್ ಆಗಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ವೆರಿ ಸಿಂಪಲ್ ಕ್ವಶನ್ ನೋಡಿ. 5,84,356ರಲ್ಲಿ 5ರ ಸ್ಥಾನ ಮೌಲ್ಯಗಳ ಮೊತ್ತ ಏನು ಅಂತ ಕೇಳಿದ್ದಾರೆ. ನೋಡ್ರಿ, ಇಲ್ಲಿ 2 5ಗಳಿದಾವೆ. ಇದರ ಸ್ಥಾನ ಮೌಲ್ಯಗಳ ಮೊತ್ತ ಕೇಳಿರೋದ್ರಿಂದ ಬಿಡಿ 10, 100, 1000, 10,000, ಲಕ್ಷ. 5 ಇಂಟು ಲಕ್ಷ, ಇದು ಮೊದಲ 5ರ ಸ್ಥಾನ ಬೆಲೆ 5 ಲಕ್ಷ ಆಗುತ್ತೆ. ಅದೇ ರೀತಿ ಇದರ ಸ್ಥಾನ ಬೆಲೆ ಬಿಡಿ 10, 5 ಇಂಟು 10, 50 ಆಗುತ್ತೆ. ಇವುಗಳ ಮೊತ್ತ ಬೇಕಪ್ಪ ಅಂದ್ರೆ 0, 5, 0, 0, 0, 5. 5,50,000 ಆಪ್ಷನ್ 4ನೇ ಉತ್ತರ ಸರಿಯಾಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, SRS ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ನಮ್ಮ ಸರ್ವೋದಯ ನ್ಯಾಷನಲ್ ಸ್ಕೂಲ್ ಅಲ್ಲಿ ಈ ಸಲ SSLC ಯಲ್ಲಿ ಉತ್ತಮವಾದ ಫಲಿತಾಂಶ ಬಂದಿದೆ. ಉತ್ತಮವಾಗಿ ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಈ ಅಂಕಗಳನ್ನು ಪಡೆಯಲು ಶ್ರಮಿಸಿದಂತಹ ಎಲ್ಲಾ ಶಿಕ್ಷಕರಿಗೂ ಹಾಗೂ ಮಕ್ಕಳಿಗೂ ಅಭಿನಂದನೆಗಳನ್ನು ತಿಳಿಸ್ತಾ ಹೋಗೋಣ. ಇದರಲ್ಲಿ 8 ಜನ ಡಿಸ್ಟಿಂಕ್ಷನ್ ಬಂದಿದ್ದಾರೆ. ಆಯಿಷಾ ಬಾನು ಎನ್ನುವ ಹುಡುಗಿ ಸ್ಕೂಲ್ ಟಾಪರ್ ಆಗಿ ಹೊರಬಂದಿದ್ದಾಳೆ. 606 ಅಂಕಗಳು, 96.96% ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಅದೇ ರೀತಿ ನವ್ಯಶ್ರೀ, ಮನೋಜ್, ಸಂಜನಾ ಜಿಪಿ, ರಮ್ಯಾ ರೆಡ್ಡಿ, ಧರ್ಮೇಂದ್ರ ಪ್ರಸಾದ್, ಮೇಘನಾ ಪಿ ಹಾಗೂ ರಶ್ಮಿ ಆರ್, ಈ 8 ಜನ ವಿದ್ಯಾರ್ಥಿಗಳು ಕೂಡ ಡಿಸ್ಟಿಂಕ್ಷನ್ ನಲ್ಲಿ ಪಾಸ್ ಆಗಿದ್ದಾರೆ. ಜೊತೆಗೆ ಫಸ್ಟ್ ಕ್ಲಾಸ್ ಕೂಡ ಉಳಿದ 8 ಜನ ಫಸ್ಟ್ ಕ್ಲಾಸ್ ಬಂದಿದ್ದಾರೆ. ಅದೇ ರೀತಿ ಸೆಕೆಂಡ್ ಕ್ಲಾಸ್ ಕೂಡ 2 ಬಂದಿದ್ದಾರೆ. ಉತ್ತಮವಾದ ಅಂಕಗಳನ್ನು ಗಳಿಸಿ ಇನ್ನು ಬೇರೆ ಬೇರೆ ಕಾಲೇಜುಗಳಿಗೆ ಮುಂದೆ ಸೇರ್ಪಡೆ ಆಗ್ತಾರೆ. ಇವರೆಲ್ಲರಿಗೂ ಮುಂದಿನ ವಿದ್ಯಾಭ್ಯಾಸಕ್ಕೆ ಶುಭವಾಗಲಿ. ಇವರನ್ನು ತಯಾರು ಮಾಡಿದಂತಹ ನಮ್ಮ ಎಲ್ಲಾ ಶಿಕ್ಷಕರಿಗೂ ಹಾಗೂ ಅತಿ ಹೆಚ್ಚು ಎಫರ್ಟ್ ಹಾಕಿ ಬರೆದಂತ ಎಕ್ಸಾಮ್ ಬರೆದಂತ ಎಲ್ಲಾ ಮಕ್ಕಳಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತಾ, ಇನ್ನು ಹೆಚ್ಚಿನ ಇದೇ ರೀತಿಯ ರಿಸಲ್ಟ್ಸ್ ನಿಮಗೆ ಬೇಕು ಅಂದ್ರೆ ಸರ್ವೋದಯ ನ್ಯಾಷನಲ್ ಸ್ಕೂಲ್ಗೆ ಜಾಯಿನ್ ಆಗ್ರಿ. ನಮ್ಮ ರಾಮರೆಡ್ಡಿ ಸರ್ ಅವರ ನೇತೃತ್ವದಲ್ಲಿ ಉತ್ತಮ ಹಾಗೂ ಗುಣಮಟ್ಟ ಶಿಕ್ಷಣವನ್ನು ನಮ್ಮ ಸರ್ವೋದಯ ನ್ಯಾಷನಲ್ ಸಂಸ್ಥೆ ಕೊಡ್ತಾ ಇದೆ. ಯಾರಾದರೂ ಅಡ್ಮಿಷನ್ ಪಡ್ಕೋಬೇಕಪ್ಪ ಅಂದ್ರೆ ಕೆಳಗಡೆ ಕಾಣ್ತಿರೋಂಥ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಅಡ್ಮಿಷನ್ ಅನ್ನು ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೋಡಿ, 640ರ ಅವಿಭಾಜ್ಯ ಅಪವರ್ತನೀಕರಣವು, 640ರ ಅವಿಭಾಜ್ಯ ಅಪವರ್ತನೀಕರಣವು ಏನು? 640ರ ಅವಿಭಾಜ್ಯ ಅಪವರ್ತನೀಕರಣ ಅಂದ್ರೆ ಅಪವರ್ತನವನ್ನು ಬರಿಬೇಕು, ಅವು ಅವಿಭಾಜ್ಯ ಸಂಖ್ಯೆಗಳೇ ಆಗಿರ್ಬೇಕು. ಏನ್ ಮಾಡಿ, ಈ ತರ ಮಾಡಬೇಕು. 2ರಿಂದ ಭಾಗಿಸ್ಬೇಕು. 2 3 2 2 0ಗೆ 0. 2ರಿಂದ 2 1 2 ಮುಂದುಳಿತು 12 ಆಯ್ತು. 2 6 12 0ಗೆ 0. 2ರಿಂದ 2 8 0ಗೆ 0. 2ರಿಂದ 2 40 ಮತ್ತೆ 2ರಿಂದ 2 20 ಮತ್ತೆ 2ರಿಂದನೇ ಭಾಗ ಆಗುತ್ತೆ. 2 10 ಮತ್ತೆ 2ರಿಂದನೇ ಭಾಗ ಆಗುತ್ತೆ. 2 5 ಮತ್ತೆ 2ರಿಂದ ಭಾಗ ಆಗಲ್ಲ. ನೆಕ್ಸ್ಟ್ 3 ತಗೋಬೇಕು. 3ರಿಂದ 5 ಭಾಗ ಆಗಲ್ಲ. ನೆಕ್ಸ್ಟ್ 5 ತಗೋಬೇಕು. ಅವಿಭಾಜ್ಯ ಸಂಖ್ಯೆಗಳನ್ನೇ ತಗೋಬೇಕಾಗಿರೋದ್ರಿಂದ 5ರಿಂದ ಭಾಗ ಆಗುತ್ತೆ. ನೋಡಿ, 1 2 3 4 5 6 7 2ಗಳು ಇರಬೇಕು, 1 5 ಇರಬೇಕು. ನೋಡಿ, 1 2 3 4 5 ಇದೆ, 5 ಬರಲ್ಲ. 1 2 3 4 5 6 ಇದೆ, ಬರಲ್ಲ. 1 2 3 4 5 ಇದೆ, ಬರಲ್ಲ. 1 2 3 4 5 6 7 ಇದೆ, ಇಂಟು 1 5 ಇದೆ, ಇದು ಬರುತ್ತೆ. ಆಪ್ಷನ್ 4 ಸರಿಯಾದ ಉತ್ತರ. ಅವಿಭಾಜ್ಯ ಅಪವರ್ತನೀಕರಣಗಳನ್ನು ಈ ತರ ನಾವು ಮಾಡಬೇಕು. ಓಕೆ, ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ಮೊದಲ 4 ಅವಿಭಾಜ್ಯ ಸಂಖ್ಯೆಗಳ ಮೊತ್ತವೇನು ಅಂತ ಕೇಳಿದರೆ, ಅವಿಭಾಜ್ಯ ಸಂಖ್ಯೆಗಳು ಯಾವಪ್ಪ ಅಂದ್ರೆ ನೋಡಿ, 2 3 5 7 ಮೊದಲ 4 ಅವಿಭಾಜ್ಯ ಸಂಖ್ಯೆಗಳು. ಇವುಗಳ ಮೊತ್ತ ಏನಪ್ಪಾ ಅಂದ್ರೆ 2 3 5 5 5 10 10 7 17 ಅವಿಭಾಜ್ಯ ಸಂಖ್ಯೆಗಳು. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗ್ತಾ ಹೋಗೋಣ. 72 ಮತ್ತು 180ರ ವಾಸಾಹ 36 ಆದರೆ ಅವುಗಳ ಲಾಸಾಹ ಎಷ್ಟು? ವೆರಿ ಇಂಪಾರ್ಟೆಂಟ್ ಕ್ವಶನ್. ಬಹಳ ತುಂಬಾ ಸಲ ರಿಪೀಟ್ ಆಗಿದೆ ಈ ತರದ ಕ್ವಶನ್ಸ್ಗಳು. ಏನ್ ಮಾಡ್ಬೇಕಪ್ಪ ಅಂದ್ರೆ 72 ಮತ್ತು 180 ಇವು ಸಂಖ್ಯೆಗಳು ಎರಡು.
ಇವೆರಡು ಸಂಖ್ಯೆಯ ಮಾಸಾ ಕೊಟ್ಟಿದ್ದಾರೆ, ಲಾಸಾ ಕಂಡುಹಿಡಿಯಬೇಕು. ಲಾಸಾ ಸಿಗ್ಬೇಕಪ್ಪ ಅಂದ್ರೆ ಲಾಸಾ ಇಸ್ ಈಕ್ವಲ್ ಟು ಒಂದು ಸಂಖ್ಯೆ ಮತ್ತು ಎರಡನೇ ಸಂಖ್ಯೆ ಡಿವೈಡೆಡ್ ಬೈ ಮಾಸಾ ತಗೋಬೇಕು. ಫಾರ್ ಎಕ್ಸಾಂಪಲ್ ಇದು ಒಂದನೇ ಸಂಖ್ಯೆ ಎರಡನೇ ಸಂಖ್ಯೆ ಇವೆರಡನ್ನು ಮೇಲೆ ಬರ್ಕೋಬೇಕು. ಅಂಶದಲ್ಲಿ 72 × 180 ಡಿವೈಡೆಡ್ ಬೈ ಮಾಸಾಹನ ಕೆಳಗೆ ಬರ್ಕೋಬೇಕು. ಅವಾಗ ನಿಮಗೆ ಲಾಸಾ ಸಿಗುತ್ತೆ. ಅರ್ಥ ಆಯ್ತಾ? ನೋಡಿ ಭಾಗ ಆಗುತ್ತೆ. ನಿಮಗೆ 36 ಬಗ್ಗೆ ಬರಲ್ಲ ಅಂದ್ರೆ ಎರಡರಿಂದನೇ ಡಿವೈಡ್ ಮಾಡ್ತಾ ಹೋಗ್ಬೋದು. ನಮಗೆ 36 ಬಗ್ಗೆ ಬರೋದ್ರಿಂದ 36 ಒಂದೇ 36 ಎರಡೇ. ಅದು ಬರಲಿಲ್ಲಪ್ಪ ಅಂದ್ರೆ 12 ಮೂರಲೆ 12 ಬಗ್ಗೆ ಎಲ್ಲರಿಗೂ ಬರುತ್ತೆ. 12 ಮೂರಲೆ 12 9 3 ಒಂದೇ 3 ಆ ತರ ನೀವು ಮಾಡ್ಬೋದು. ನೋಡಿ 36 ಒಂದೇ 36 ಎರಡೇ 72. 180 × 2 ಮಾಡಿದಾಗ 360 ಬರುತ್ತೆ. ಇದೇ ಲಾಸಾ. 72 ಮತ್ತು 180ರ ಲಾಸಾಗ ಎಷ್ಟಪ್ಪ ಅಂದ್ರೆ 360. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನಮ್ಮ ಸಂಸ್ಥೆಯ ಆಯ್ಕೆ ಏಕೆ? ಓಕೆ, ನಮ್ಮ ಸಂಸ್ಥೆಯಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇದಾವಪ್ಪ ಅಂದ್ರೆ ಸುಸಜ್ಜಿತವಾದ ಶಾಲಾ ಕಟ್ಟಡ ಹೊಂದಿದೆ, ರಾಜ್ಯದಲ್ಲಿ ಹೆಸರು ಮಾಡಿದಂತ ಶಿಕ್ಷಕ ವೃಂದ ಇದೆ, ಸುಮಾರು 10-15 ವರ್ಷ ಎಕ್ಸ್ಪೀರಿಯನ್ಸ್ ಇರುವಂತಹ ಟೀಚರ್ಸ್ ಅನ್ನು ನಾವು ನೇಮಕ ಮಾಡ್ಕೊಂಡಿದ್ದೀವಿ. ಎಲ್ಲಾ ಟೀಚರ್ಸ್ ಕೂಡ ಎಂಟ್ರನ್ಸ್ ಎಕ್ಸಾಮ್ ಮೂಲಕ ತೆಗೆದುಕೊಂಡು ನಾವು ಟೀಚರ್ಸ್ ಸೆಲೆಕ್ಷನ್ ಮಾಡ್ಕೊಂಡಿರೋದು. ಉತ್ತಮ ಗುಣಮಟ್ಟ ಶಿಕ್ಷಣವನ್ನು ಕೊಡ್ತೀವಿ. ಜೊತೆಗೆ ಡಿಜಿಟಲ್ ಬೋರ್ಡ್ ಮೂಲಕ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ತೀವಿ. ಡಿಜಿಟಲ್ ಬೋರ್ಡ್ ಇದೆ, ಡಿಜಿಟಲ್ ಬೋರ್ಡ್ ಇದ್ರ ಮೂಲಕ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಕ್ಲಾಸಸ್, ಇಂಪಾರ್ಟೆಂಟ್ ಕ್ಲಾಸಸ್ಗಳು ನಡೀತವೆ. ಜೊತೆಗೆ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳು ತುಂಬಾ ಹಿಂದುಳಿದಿದ್ದಾರೆ, ಬಹಳ ಕಡಿಮೆ ಕಲಿಕೆ ಇದೆ ಅವರಿಗೆಪ್ಪ ಅಂದ್ರೆ ಅವರಿಗೆ 0 ಇದನ್ನ ಜೀನಿಯಸ್ ಬ್ಯಾಚ್ ಅಂತ ಒಂದು ಮಾಡ್ಕೊಂಡು 0 to ಜೀನಿಯಸ್ ಆಗೋ ತರ ನಾವು ಪರಿವರ್ತನೆ ಮಾಡ್ತೀವಿ. 100% ಅವರು ಬದಲಾವಣೆ ಆಗಿ ಇಂಪ್ರೂವ್ಮೆಂಟ್ ಆದಂತಹ ಸಾಧ್ಯತೆಗಳನ್ನು ನಾವು ತೋರಿಸ್ತೀವಿ. ಓಕೆ, ನೆಕ್ಸ್ಟ್ ಬಾಲಕ ಮತ್ತು ಬಾಲಕಿಯರಿಗೆ ಪ್ರತ್ಯೇಕವಾದ ಹಾಸ್ಟೆಲ್ ವ್ಯವಸ್ಥೆ ನಮ್ಮ ಶಾಲೆಯಲ್ಲಿದೆ, ನಮ್ಮ ಕೋಚಿಂಗ್ ಸೆಂಟರ್ ಅಲ್ಲಿ. ಅದೇ ತರ CCTVಯನ್ನು ಅಳವಡಿಸಲಾಗಿದೆ. ಫಿಲ್ಟರ್ ವಾಟರ್, ಕುಡಿಲಿಕ್ಕೆ ಫಿಲ್ಟರ್ ವಾಟರ್ ವ್ಯವಸ್ಥೆ ಇದೆ. ಸ್ನಾನಕ್ಕೆ ಬಿಸಿನೀರಿನ ವ್ಯವಸ್ಥೆ ಕೂಡ ನಾವು ಕಲ್ಪಿಸಿದೀವಿ. ಜೊತೆಗೆ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ನಾವು ನೀಡ್ತಾ ಇದ್ದೀವಿ. ಜೊತೆಗೆ ವಾರಕ್ಕೊಮ್ಮೆ ಕಿರು ಪರೀಕ್ಷೆಗಳನ್ನು ಕಡ್ಡಾಯವಾಗಿ ಮಾಡ್ತೀವಿ. ಈ ಎಲ್ಲಾ ಫೆಸಿಲಿಟೀಸ್ ಅನ್ನು ನಮ್ಮ ಶ್ರೀ ಸಾಯಿ ಕೋಚಿಂಗ್ ಕ್ಲಾಸ್ ಅಲ್ಲಿ ಇರೋದ್ರಿಂದ ನೀವು ಅಡ್ಮಿಷನ್ ಮಾಡಿಸಿ ಗುಣಮಟ್ಟ ಶಿಕ್ಷಣವನ್ನು ಸಿಗುತ್ತೆ ಅಂತ ನಾನು ಈ ಮೂಲಕ ಭರವಸೆ ಕೊಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. 12 ಮೀಟರ್ ಇಂಟು 10 ಮೀಟರ್ ಅಳತೆಯ ಆಯತಾಕಾರದ ಕೋಣೆಯ ನೆಲವನ್ನು ಪೂರ್ತಿಯಾಗಿ ಮುಚ್ಚಲು 10 ಸೆಂಟಿಮೀಟರ್ ಇಂಟು 8 ಸೆಂಟಿಮೀಟರ್ ಅಳತೆಯ ಎಷ್ಟು ಆಯತಾಕಾರದ ಟೈಲ್ಸ್ ಬೇಕಾಗಬಹುದು? ಇಂಟು ಆಗಿದ್ರೆ ಉದ್ದ ಆಗಲ್ಲ, ಇದು ಉದ್ದ ಆಗಲ್ಲ ಅಂತ ಅರ್ಥ. ಒಂದು ಆಯತಾಕಾರದ ಕೋಣೆ ಇದೆ, ಆ ಕೋಣೆಯ ಉದ್ದ ಎಷ್ಟಪ್ಪ ಅಂದ್ರೆ 12 ಮೀಟರ್ ಉದ್ದ ಇದೆ, 10 ಮೀಟರ್ ಅಗಲ ಇದೆ ಅಂತ ಕೊಟ್ಟಿದ್ದಾರೆ ಅವರು. ಇಲ್ಲಿ ಟೈಲ್ಸ್ 10 ಸೆಂಟಿಮೀಟರ್ 8 ಸೆಂಟಿಮೀಟರ್ ಅಳತೆಯ ಟೈಲ್ಸ್ ಅನ್ನು ಎಷ್ಟು ಬೇಕಾಗ್ತವೆ ಅಂತ ಕೇಳಿದ್ದಾರೆ. ನಾವು ಇಲ್ಲಿ ಸೆಂಟಿಮೀಟರ್ ಇದೆ, ಮೀಟರ್ ಇದೆ, ಅದಕ್ಕೆ 2 ಸೆಂಟಿಮೀಟರ್ ಕನ್ವರ್ಟ್ ಮಾಡಬೇಕು. 12 ಮೀಟರ್ ಅಂದ್ರೆ 1200 ಸೆಂಟಿಮೀಟರ್ ಆಗುತ್ತೆ, ಇಂಟು 10 ಮೀಟರ್ ಅಂದ್ರೆ 1000 ಸೆಂಟಿಮೀಟರ್ ಆಗುತ್ತೆ, ಡಿವೈಡೆಡ್ ಬೈ 10 ಸೆಂಟಿಮೀಟರ್ ಇಂಟು 8 ಸೆಂಟಿಮೀಟರ್. ಈ ತರ ಮಾಡ್ಬೇಕಿಲ್ಲ. ಓಕೆ, ನೋಡಿ 0ಗೆ 0 ಕ್ಯಾನ್ಸಲ್. 8 1 8 8 1 8 4 × 40 ಆಯ್ತು, 8 5 40. ಓಕೆ, 8 1 8 15 120 ಆಯ್ತು. ಇಲ್ಲಿ ಕೆಳಗೆ ಏನು ಉಳಿದಿಲ್ಲ, ಮೇಲೆ 15 1 15 1 2 3 0ಗೆ 3 0. 15,000 ಟೈಲ್ಸ್ಗಳು ಬೇಕಾಗ್ತವೆ. ನೋಡಿ ಎಷ್ಟು ಸಿಂಪಲ್ ಆಗಿದೆ. ಇದನ್ನ ಫಸ್ಟ್ ಮೀಟರ್ ಇರೋದನ್ನ ಸೆಂಟಿಮೀಟರ್ ಕನ್ವರ್ಟ್ ಮಾಡ್ಕೊಂಡ್ವಿ. ಸೆಂಟಿಮೀಟರ್ ಕನ್ವರ್ಟ್ ಮಾಡ್ಕೊಂಡು ಎರಡನ್ನ ಮೇಲೆ ಹಾಕೋಬೇಕು. ಅಂಶದಲ್ಲಿ 1200 ಸೆಂಟಿಮೀಟರ್ ಮತ್ತೆ 1000 ಸೆಂಟಿಮೀಟರ್ ನ ಮೇಲೆ ಹಾಕೊಂಡು ಕೆಳಗೆ 10 ಸೆಂಟಿಮೀಟರ್ ಇಂಟು 8 ಸೆಂಟಿಮೀಟರ್ ಅಳತೆಯ ಟೈಲ್ಸ್. ಈ ತರ ಟೈಲ್ಸ್ ನ ಉದ್ದ ಇದು ಗೋಡೆಯ ಉದ್ದ, ಒಂದು ಆಯತಾಕಾರದ ಕೋಣೆಯ ಉದ್ದ, ಇದು ಉದ್ದ ಆಗಲ್ಲ, ಇದು ಟೈಲ್ಸ್ ನ ಉದ್ದ ಆಗಲ್ಲ. ಇದನ್ನ ಮೇಲೆ ಬರ್ಕೊಂಡ ಅಂಶದಲ್ಲಿ ಚೇರ್ನಲ್ಲಿ 10 ಸೆಂಟಿಮೀಟರ್ ಮತ್ತೆ 8 ಸೆಂಟಿಮೀಟರ್ ಟೈಲ್ಸ್ ನ ಉದ್ದ ಆಗಲ್ಲ ಬರ್ಕೊಂಡ್ಬಿಟ್ರೆ ನಿಮ್ಗೆ ಎಷ್ಟು ಟೈಲ್ಸ್ ಬೇಕಾಗ್ತಾವ ಅಂತ ನೀವು ಹೇಳ್ಬೋದು. ಓಕೆ, ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಶ್ರೀ ಸಾಯಿ ಕೋಚಿಂಗ್ ಕ್ಲಾಸಸ್ ನ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ಇಷ್ಟೊತ್ತು ಟೈಮ್ ಕೊಟ್ಟು ನಮಗೋಸ್ಕರ ಈ ಪೂರ್ಣ ಪ್ರಮಾಣದ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನಮ್ಮ ವಿಡಿಯೋ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ಯಾವುದೇ ವಿಡಿಯೋ ಬಂದರೂ ಕೂಡ ನಿಮಗೆ ಅಪ್ಡೇಟ್ ಸಿಗುತ್ತೆ. ನಮ್ಮ ಎಲ್ಲಾ ವಿಡಿಯೋಗಳನ್ನು ಒಮ್ಮೆ ನೋಡಿ ನಮಗೆ ಪ್ರೋತ್ಸಾಹಿಸಿ ಅಂತ ಈ ಮೂಲಕ ಕೇಳ್ಕೊಳ್ತಿದ್ದೀವಿ. ಧನ್ಯವಾದಗಳು.